ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪ ಅಮ್ಮ ಮೊದಲ ಮಗಳಿಗೆ ಮದುವೆ ಮಾಡದೆ ಅವಳ ಕೈಯಲ್ಲಿ ದುಡಿಸ್ಕೊಂಡು ಉಳಿದ 3 ಜನ ಮಕ್ಕಳನ್ನು ಚೆನ್ನಾಗಿ ಸಾಕ್ತಿದ್ರು. ಅವ್ರಿಗೆ ಮದುವೆ ಕೂಡ ಮಾಡಿದ್ರು. ಜವಾಬ್ದಾರಿ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಮೊದಲ ಮಗಳಿಗೆ ಮದುವೆ ಆಗಬೇಡ ಅಂತ ಹೇಳ್ತಿದ್ರು. ನಮಗೆ ತುಂಬ ಸಾಲ ಇದೆ ಅಂತ ಹೇಳಿ ಒಂದಿನ ಅವಳು ಯಾರಿಗೂ ಹೇಳ್ದೆ ಮನೆಗೆ ಬಂದಾಗ ಅವಳ ಅಪ್ಪ ಅಮ್ಮ ತಂಗಿ ತಮ್ಮಂದ್ರು ಮಾತಾಡ್ತಾ ಇದ್ದ ಮಾತನ್ನು ಕೇಳಿ ಬೆಚ್ಚಿ ಬಿದ್ಲು. ಇಷ್ಟು ದಿನ ಯಾರನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ಲೋ ಅವ್ರು ಯಾರು ಅವಳವರಲ್ಲ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಕತೆನ ಕೊನೆವರೆಗೆ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಸೃಷ್ಟಿ, ಅಪ್ಪ ಅಮ್ಮನ ಮೊದಲ ಮಗಳು. ನನಗಿನ್ನೂ 2 ತಮ್ಮಂದರು, ಒಬ್ಳು ತಂಗಿ ಇದ್ದಾಳೆ. ನಾವೆಲ್ಲ ಒಟ್ಟಿಗೆ ಚೆನ್ನಾಗಿ ಬಾಳ್ತಾ ಇದ್ದೀವಿ. ಅಪ್ಪ ಅಮ್ಮಂಗೆ ಆ ರೀತಿ ಏನೂ ಕೆಲಸ ಇಲ್ಲ. ನಂಗೆ ಬುದ್ಧಿ ತಿಳಿದ ದಿನದಿಂದಾನೂ ನಾನೇ ಅವರನ್ನು ದುಡಿದು ಸಾಕ್ತಾ ಇರೋದು. ನಾನು 7ನೇ ಕ್ಲಾಸ್ಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ದೆ. ಹೂ ಕಟ್ಕೊಡ್ತಿದ್ದೆ, ಬ್ಲೌಸ್ ಹೊಲಿತಿದ್ದೆ. ಎದುರುಗಡೆ ಮನೆ ಲಕ್ಷ್ಮಿ ಆಂಟಿ ಬಟ್ಟೆ ಹೊಲಿತಿದ್ರು. ಅವ್ರ ಬಳಿ ಕೂತ್ಕೊಂಡು ಬ್ಲೌಸ್ ಹೊಲಿಯೋದನ್ನು ಕೂಡ ಕಲ್ತ್ಕೊಂಡೆ. ಅಪ್ಪ ಅಮ್ಮ 2 ತಮ್ಮಂದರು, ಒಬ್ಳು ತಂಗಿಯನ್ನು ಸಾಕೋದು ನನ್ನ ಜವಾಬ್ದಾರಿ ಅಂತ. ಬಡತನ ನಂಗೆ ಯಾವತ್ತೂ ಶಾಪ ಅಂತ ಅನಿಸಿಲ್ಲ, ಒಂದು ರೀತಿ ವರದಾನ. ಯಾಕಂದರೆ ಬಡತನ ಇದ್ದಿದ್ದಕ್ಕೆ ನಾನು ಹೊಸ ಹೊಸ ರೀತಿಯ ಕೆಲಸಗಳನ್ನು ಕಲಿತಾ ಇದ್ದೆ. ಒಂದು ಕ್ಷಣ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬದಲಿಗೆ ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು. ಈ ರೀತಿ ನನ್ನ ಮನಸ್ಸು ಪ್ರತಿ ಬಾರಿ ನನಗಾಗಿ, ನನ್ನ ಮನೆಯವರ ಖುಷಿಗಾಗಿ, ಸೌಕರ್ಯಕ್ಕಾಗಿ ಏನಾದರೂ ಮಾಡಲೇಬೇಕು ಅಂತ ಯುದ್ಧ ಮಾಡ್ತಿತ್ತು. ಊರಲ್ಲಿರೋ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಈ ರೀತಿ ಮಗಳನ್ನು ಪಡೆದ ನೀವೇ ಅದೃಷ್ಟವಂತರು. ಈ ಮಗು ಹೋದ ಜನ್ಮದಲ್ಲಿ ನಿಮ್ಮ ತಾಯಿಯಾಗಿರಬೇಕು, ಈ ಜನ್ಮದಲ್ಲಿ ನಿಮ್ಮನ್ನು ಸಾಕ್ತಾ ಇದ್ದಾಳೆ. ಎಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಮಗಳನ್ನು ಸಾಕಿದ್ರೆ ರಾಣಿ ರೀತಿ ನಿಮ್ಮ ಮನೆಯಲ್ಲಿ ಈ ಪುಟ್ಟ ಕಂದಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಮಕ್ಕಳ ರೀತಿ ಸಾಕ್ತಿದ್ದಾಳೆ ಅಂತ ಹೇಳಿದಾಗ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಿದ್ರು, ನನ್ನನ್ನು ತಪ್ಕೊಂಡು ಕ್ಷಮೆ ಕೇಳ್ತಿದ್ರು. ಆದರೆ ಇದೆಲ್ಲ ನನಗೆ ನನ್ನ ಕರ್ತವ್ಯ ಅಂತ ಅನ್ನಿಸ್ತಿತ್ತು. PUC ಆಯಿತು ಅಂತ ಆಸೆ ಆಯಿತು. ಇಂಜಿನಿಯರಿಂಗ್ ಕೂಡ ಫ್ರೀ ಸೀಟ್ ಸಿಕ್ತು. ಆದರೆ ಫ್ರೀ ಸೀಟ್ಗೂ ಫೀಸನ್ನು ಕಟ್ಟಬೇಕು. ಅಷ್ಟು ಫೀಸ್ ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಓದ್ತಾ ಇದ್ದ ಕಾಲೇಜಲ್ಲಿ ಮ್ಯಾಥ್ಸ್ನ ಟೀಚ್ ಮಾಡ್ತಾ ಇದ್ದ ಕೀರ್ತಿ ಸರ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿಪಟ್ಟಿದ್ರು. ಮ್ಯಾಥ್ಸಲ್ಲಿ ನಾನು ಔಟ್ ಆಫ್ ಔಟ್. ನನ್ನ ವಿಷಯ ತಿಳಿತು ಅವ್ರಿಗೆ, ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಳ್ಳೆ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅಂತ. ನಂತರ ಅವರು ನನ್ನನ್ನು ಓದಿಸಿದ್ರು. 4 ವರ್ಷ ಕೂಡ ಓದಿದ ನಂತರ ನೀನು ನಂಗೆ ದುಡ್ಡು ಕೊಡು ಸಾಕು, ಕೆಲಸ ಸಿಕ್ಕಿದ ನಂತರ ನಿಮಗೆ ಕೆಲಸದ ಅವಶ್ಯಕತೆ ಇದೆ, ಚೆನ್ನಾಗಿ ಓದ್ತೀಯ ಅಂತ ಹೇಳಿದ್ರು. ಅವ್ರ ಮಾತು ನನಗೆ ತುಂಬ ಸ್ಫೂರ್ತಿ ಅಂತ ಅನ್ನಿಸ್ತು. ಕೆಲಸ ಸಿಕ್ಕಿ ನನ್ನ ಹತ್ರ ತುಂಬ ದುಡ್ಡು ಬಂದಮೇಲೆ ನಾನು ಕೂಡ ಬಡ ಮಕ್ಕಳನ್ನು ಓದಿಸ್ಬೇಕು, ನನ್ನಂತೆ ಕಷ್ಟಪಡೋ ಮಕ್ಕಳಿಗೆ ದಾರಿ ದೀಪವಾಗಬೇಕು. ಆಗ ಈ ಸರ್ ಕಷ್ಟದ ಸಮಯದಲ್ಲಿ ನಂಗೆ ದುಡ್ಡು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗತ್ತೆ, ಅವ್ರ ಸಾಲನ ತೀರಿಸ್ಬೇಕು ಅಂತ ಅಂದ್ಕೊಂಡೆ. ಅಪ್ಪ ಅಮ್ಮನ ಹತ್ರ ಹೇಳಿದೆ ಸರ್ ಓದಿಸೋ ವಿಷಯದ ಬಗ್ಗೆ. ಅದಕ್ಕೆ ಅವ್ರು ತುಂಬ ಖುಷಿಪಟ್ಟರು. ನನ್ನ ಮಗಳು ಇಂಜಿನಿಯರಿಂಗ್ ಓದ್ತಿದ್ದಾಳೆ, ನಾವು 1 ರೂಪಾಯಿ ಫೀಸು ಕಟ್ಟಿಲ್ಲ, ಎಲ್ಲ ಅವಳೇ ಕಷ್ಟಪಟ್ಟು ಹೊಂದಿಸ್ಕೊಂಡಿದ್ದಾಳೆ ಅಂತ ಊರಲ್ಲಿ ಹೇಳ್ಕೊಂಡು ಬಂದರು. ನನ್ನನ್ನು ಕಣ್ಣಿನ ರೆಪ್ಪೆ ರೀತಿ ನೋಡ್ಕೋತಿದ್ರು, ತುಂಬ ಪ್ರೀತಿ. ಆದರೆ ನೀನು ಕಾಲೇಜಿಗೆ ಹೋದ್ಮೇಲೆ ನಮ್ಮನ್ನು ಮತ್ತು ಮಕ್ಕಳನ್ನು ಯಾರು ನೋಡ್ಕೋತಾರೆ ಕಂದ ಅಂತ ಅಮ್ಮ ಕಣ್ಣೀರು ಹಾಕಿದ್ಲು. ಅಪ್ಪ ಬೈದರು, ಮಗು ಓದಲಿ ಅಂದರೆ ನಿನ್ನ ಕಷ್ಟ ಹೇಳ್ತಿದ್ಯಾ ಅಂತ. ಅಮ್ಮ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ, ಮನೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕಳಿಸ್ಕೊಡ್ತೀನಿ, ಚಿಂತಿಸಬೇಡ. ನನಗೂ ಪೆನ್ನು ಪೆನ್ಸಿಲ್ ಎಲ್ಲ ಬೇಕು, ಅದಕ್ಕಾದರೂ ದುಡಿತೀನಿ.
ಚಿಂತಿಸ್ಬೇಡ. ನಿನ್ನನ್ನು, ಅಪ್ಪನ್ನ, ತಮ್ಮಂದ್ರನ್ನ, ತಂಗಿನ ಯಾವುದೇ ಕಷ್ಟ ಇಲ್ಲದೆ ಸಾಕೋ ಸಂಪೂರ್ಣ ಜವಾಬ್ದಾರಿ ನಂದು. ನೀನು ಚಿಂತೆ ಮಾಡಬೇಡ ಅಂತ ಅಮ್ಮನನ್ನು ಗಟ್ಟಿಯಾಗಿ ತಕ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ನನ್ನ ಪರಿಸ್ಥಿತಿನ ಅರಿತಿದ್ದ ನನ್ನ ಲೆಕ್ಚರರ್ ಕಾಲೇಜಿನ ಪಕ್ಕದಲ್ಲಿದ್ದ ಗೌರ್ಮೆಂಟ್ ಹಾಸ್ಟೆಲಲ್ಲಿ ನಂಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲೇ ಒಂದು ಆಫೀಸಲ್ಲಿ ಸಾಯಂಕಾಲ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದೆ. ಸ್ವಲ್ಪ ದುಡ್ಡು ಬರ್ತಿತ್ತು. ಆ ದುಡ್ಡಿಂದ ಮನೇನ ನಾನು ಸಾಕ್ಬಹುದು. ನನ್ನ ಓದಿಗೂ ಸಹಾಯ ಆಗ್ತಿತ್ತು. ನಾನು ಖರ್ಚೇ ಮಾಡ್ತಿರ್ಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ಉಳಿಸ್ತಿದ್ದೆ. ಚೆನ್ನಾಗಿ ಓದಿದ್ರಿಂದ ಶ್ರೀಮಂತರ ಮನೆ ಹೆಣ್ಮಕ್ಳು ಕೂಡ ನನ್ನ ಗೆಳತಿಯರಾದರು. ಅವ್ರಿಗೆ ನಾನು ಓದಲ್ಲಿ ಸಹಾಯ ಮಾಡಲಿ ಅಂತ ನನಗವ್ರು ಹಣಕಾಸಿನ ಸಹಾಯ ಮಾಡ್ತಿದ್ರು. ಕಾಲೇಜ್ ಮುಗಿಸಿದ ನಂತರ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದೆ. ಅಲ್ಲಿಂದ ಬರೋದೇ 9 ಗಂಟೆ ಆಗ್ತಿತ್ತು. ನಂತರ ಊಟ ಮಾಡಿ ಬೆಳಗ್ಗೆ 2 ಗಂಟೆವರೆಗೂ ಓದ್ತಿದ್ದೆ. ನಂತರ ಬೆಳಗ್ಗೆ 7 ಗಂಟೆಗೆ ಎದ್ದು ಕಾಲೇಜಿಗೆ ರೆಡಿ ಆಗಬೇಕಾಗಿತ್ತು. ಇಷ್ಟೊಂದು ಬ್ಯುಸಿ ಆಗಿದ್ರೂ ಕೂಡ ಕಾಲೇಜಲ್ಲಿ ನಾನೇ ಟಾಪರ್. ಯಾವ ವರ್ಷವೂ ಬರೆದ ರಿಸಲ್ಟ್ ನಾನು ಓದ್ತಿದ್ದ ವರ್ಷಗಳು ಬರ್ತಿತ್ತು. ಅಂದರೆ ಎಲ್ಲದರಲ್ಲೂ ಉತ್ತಮವಾದ ಅಂಕಗಳನ್ನು ತೆಗಿತಿದ್ದೆ. ಮೊದಲು ನಾನು ಹಾಕ್ತಾ ಇದ್ದ ಬಟ್ಟೆಗಳು ನನ್ನನ್ನು ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ದವರು ಈಗ ನನ್ನ ಹಿಂದೆ ಮುಂದೆ ಸುತ್ತಾಡ್ತಾರೆ. ನಾನು ಬ್ರಿಲಿಯಂಟ್ ಟಾಪರ್ ಅಂತ. ಇಂದು ಹಾಸ್ಟೆಲ್ಗೆ ನನ್ನನ್ನು ಕಾಲೇಜ್ಗೆ ಸೇರಿಸಿದ ಲೆಕ್ಚರರ್ ಬಂದಿದ್ದರು. ಅವ್ರ ಜೊತೆ ಅವ್ರ ಹೆಂಡತಿ ಕೂಡ ನನಗೆ ಹಾಕೋದಕ್ಕೆ ಸರಿಯಾಗಿ ಬಟ್ಟೆ ಇಲ್ಲ ಅಂತ ಹಾಸ್ಟೆಲ್ನವರು ಹೇಳಿದ್ರೇನೋ. ಅದಕ್ಕಾಗಿ ನನಗೆ ಅಂತ 10 ಜೊತೆ ಬಟ್ಟೆಯನ್ನು ತಂದಿದ್ದಾರೆ. ಜೀವನದಲ್ಲಿ ಇಷ್ಟು ಚಂದ ಇರೋ ಸುಂದರವಾದ ಬಟ್ಟೆಗಳನ್ನೇ ನಾನು ನೋಡಿಲ್ಲ. ಯಾವಾಗಲೂ ನಾನು ಮನೆ ಕೆಲಸಕ್ಕೆ ಹೋಗ್ತಿದ್ದೆ. ಅಲ್ಲವರು ಹಾಕ್ಕೊಟ್ಟಿದ್ದ ಬಟ್ಟೆಗಳನ್ನು ಮಾತ್ರನೇ ಹಾಕ್ತಿದ್ದೆ. ದುಡ್ಡು ಕೊಟ್ಟು ಬಟ್ಟೆಗಳನ್ನು ತಗೋತಾನೆ ಇರಲಿಲ್ಲ. ಅದು ನಮ್ಮ ಮನೆಗೆ ಊಟಕ್ಕೆ ಆಗುತ್ತೆ ಅಂತ ಚಿಂತಿಸ್ತಿದ್ದೆ. ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಅದನ್ನು ನೋಡಿ ನನ್ನ ಲೆಕ್ಚರರ್ ಮತ್ತು ಅವ್ರ ಹೆಂಡತಿ ತುಂಬ ಎಮೋಷ್ನಲ್ ಆದರು. ಅವರಿಗೆ ನನ್ನ ಅಪ್ಪ ಅಮ್ಮಂಗಿಂತ ಸ್ವಲ್ಪ ಜಾಸ್ತಿ ವಯಸ್ಸಾಗಿದೆ. 2 ಮಕ್ಕಳಂತೆ. ಒಬ್ಬಳು ಮಗಳು, ಒಬ್ಬ ಮಗ. ಮಗಳು ಚಿಕ್ಕವಳಾಗಿದ್ದಾಗ ಹುಷಾರಿಲ್ಲದೆ ಸತ್ತು ಹೋದ್ಲಂತೆ. ಮಗ ಒಬ್ಬ ಇದ್ದಾನೆ. ಅವನು ಫಾರಿನಲ್ಲಿ ಓದ್ತಿದ್ದಾನೆ. ನನ್ನಂಥ ಬಡ ಹೆಣ್ಣು ಮಕ್ಕಳಿಗೆ ಅವ್ರು ಸಹಾಯ ಮಾಡಿ ತಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರಂತೆ. ನನ್ನ ಗೆಳತಿ ಹೇಳಿದ್ಲು, ಅವ್ರ ಋಣನ ನಾನು ಈ ಜನ್ಮದಲ್ಲಿ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರ ಕಾಲ್ಗೆ ನಮಸ್ಕಾರ ಮಾಡಿದೆ. ಅಂದು ಅವರಿಬ್ಬರು ನನ್ನನ್ನು ಹೋಟೆಲಿಗೆ ಕರ್ಕೊಂಡು ಹೋಗಿ ಚಂದದ ಊಟವನ್ನು ಮಾಡಿಸಿದ್ರು. ಹಾಸ್ಟೆಲಲ್ಲಿ ಚೆನ್ನಾಗಿ ಊಟ ಹಾಕೋದಿಲ್ಲ ಅಂತ ಅವ್ರಿಗೆ ಗೊತ್ತು. ಮನೆಗೋದ್ರೆ ಅಲ್ಲೂ ಕೂಡ ಸರಿಯಾಗಿ ಅಡುಗೆ ಮಾಡಿ ಹಾಕೋದಿಲ್ಲ. ಅಪ್ಪ ಅಮ್ಮ ಅದಕ್ಕಾಗಿ ಇಂದು ಬಗೆ ಬಗೆಯ ತಿಂಡಿಗಳನ್ನು ಆರ್ಡರ್ ಮಾಡಿದ್ರು. ನನಗಾಗಿ ಅವುಗಳ ಹೆಸರನ್ನು ಕೇಳಿಲ್ಲ. ಅವುಗಳ ಬಗ್ಗೆ ನನಗೆ ಅರಿವು ಕೂಡ ಇಲ್ಲ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದೀನಿ. ನನ್ನ ಜೊತೆ ಇನ್ನೂ 5 ಜನ ಇದ್ದಾರೆ. ಅವ್ರ ಬದುಕು ಕೂಡ ನನ್ನ ಸಂಪಾದನೆಯಿಂದಾನೇ ನಡಿಬೇಕು. ನಂತರ ಅವರು ಹಾಸ್ಟೆಲಿಗೆ ಬಿಟ್ಟು ನನ್ನನ್ನು ಪ್ರೀತಿಯಿಂದ ಬಾಯ್ ಮಾಡಿ ಹೋದರು. ಫೈನಲ್ ಇಯರ್ನಲ್ಲಿ ನಂಗೆ ಒಳ್ಳೆ ಕಂಪನಿನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ತಿಂಗಳಿಗೆ 80,000 ಸಂಬಳ. ಬೇರೆಯವ್ರಿಗೆ ಅದು ದೊಡ್ಡ ಮೊತ್ತ ಅಲ್ವೇನೋ, ಆದರೆ ನನಗದು ತುಂಬ ಅಂದರೆ ತುಂಬ ದೊಡ್ಡ ಮೊತ್ತ. ನನ್ನ ಲೆಕ್ಚರರ್ಗಳು ನನ್ನ ಪರ್ಫಾರ್ಮೆನ್ಸ್ನ ನೋಡಿ ಹೇಳಿದ್ರು, ತಿಂಗಳಿಗೆ 2 ಲಕ್ಷ 3 ಲಕ್ಷ ಆ ರೀತಿ ಪ್ಯಾಕೇಜ್ ಬರುತ್ತೆ, ಇದನ್ನು ಬಿಟ್ಬಿಡು ಅಂತ ಹೇಳಿದ್ರು. ನನಗೆ ಇನ್ಸೆಕ್ಯೂರಿಟಿ. ಅಕಸ್ಮಾತ್ ಬಂದಿಲ್ಲ ಅಂದರೆ ಮನೆ ಹೊಟ್ಟೆನ ತುಂಬಿಸ್ಬೇಕು ಅಲ್ವಾ, ಅದಕ್ಕೆ ಒಪ್ಕೊಂಡೆ ಆದಷ್ಟಾಗಲಿ ಅಂತ. ಕೊನೆಗೆ ನನ್ನ ಲೆಕ್ಚರರ್ ಅವ್ರ ಹೆಂಡತಿ ಮನೆಯಲ್ಲಿ ಎಲ್ರಿಗೂ ವಿಷಯ ತಿಳಿದು ಖುಷಿಪಟ್ಟರು. ಅಪ್ಪ ಅಮ್ಮ ಅವಳ ಖುಷಿ ಹೇಳತೀರದು. 4 ವರ್ಷ ಕಂಪ್ಲೀಟ್ ಆದ ನಂತರ ಕೆಲಸಕ್ಕೆ ಜಾಯ್ನ್ ಆದೆ. ತಿಂಗಳಿಗೆ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಕೊಂಡು ಉಳಿದಿದ್ದನ್ನು ಮನೆಗೆ ಕಳಿಸ್ತಾ ಇದ್ದೆ. ಅಪ್ಪ ಅಮ್ಮ ತಂಗಿ ಮತ್ತು ತಮ್ಮಂದ್ರನ್ನ ಚೆನ್ನಾಗಿ ಸಾಕಲಿ ಅಂತ. ಅವ್ರುಗಳು ಕೂಡ ಚೆನ್ನಾಗಿ ಓದ್ತಾ ಇದ್ರು. ಈಗ ಮನೆ ಪರಿಸ್ಥಿತಿ
ತುಂಬ ಚೆನ್ನಾಗಿದೆ. ನನ್ನ ಕೆಲಸನ ಕಂಪನಿಯಿಂದ ಕಂಪನಿಗೆ ಚೇಂಜ್ ಮಾಡಿದ್ರಿಂದ ಈಗ ನನಗೆ 3 ಲಕ್ಷ ಸಂಬಳ ಬರ್ತಾಯಿದೆ. ನನ್ನ ತಂಗಿಯ ಮದುವೆನ ಮೊದಲು ಮಾಡಿದೆ. ಆ ನಂತರ ತಮ್ಮಂದರು ಕೂಡ ಮದುವೆ ಆದರು. ಅವ್ರ ಮದುವೆ ಖರ್ಚು ಸಂಪೂರ್ಣವಾಗಿ ನಾನೇ ನಿರ್ವಹಿಸಿದೆ. ಅದು ನನ್ನ ಕರ್ತವ್ಯ ಮತ್ತು ಖುಷಿ ಕೂಡ. ಅವ್ರುಗಳು ಕೂಡ ಒಂದು ಒಳ್ಳೆ ಕೆಲಸದಲ್ಲಿದ್ದಾರೆ. ಹಣಕಾಸಿಗೆ ತೊಂದರೆ ಇಲ್ಲ. ಆದರೆ ಇಂದು ನನ್ನ ಗೆಳತಿಯ ಮದುವೆಗೆ ಹೋಗಿದ್ದೆ. ಅವ್ರ ಮನೆಯವ್ರಿಗೆ ನನ್ನ ಪರಿಚಯ ಇದ್ದಿದ್ದರಿಂದ ಪ್ರತಿಯೊಬ್ಬರು ತುಂಬ ಪ್ರೀತಿಯಿಂದ ನನ್ನನ್ನು ಚೆನ್ನಾಗೇ ಮಾತಾಡ್ತಿದ್ದ. ಪ್ರತಿಯೊಬ್ಬರು ಕೇಳಿದ ಒಂದೇ ಮಾತು, ಮದುವೆ ಆಯಿತಾ, ಎಷ್ಟು ಮಕ್ಕಳು ಅಂತ. ನಾನು ಮದುವೆ ಆಗಿಲ್ಲ ಅಂತ ಹೇಳಿದಾಗ, ನೀನು ದೊಡ್ಡವಳು ಅಲ್ವಾ, ನಿನ್ನ ತಮ್ಮಂದರು ತಂಗಿ ಮದುವೆ ಆಯಿತು, ನಿನ್ನ ತಂಗಿಗೆ 2 ಮಕ್ಕಳಂತೆ, ಈ ರೀತಿ ಮಾತುಗಳನ್ನು ಆಡಿ ನನಗೆ ನೋವು ಮಾಡ್ತಿದ್ರು ಮೊದಲು. ಆದರೆ ನನಗೆ ನನ್ನ ಜವಾಬ್ದಾರಿ ಇತ್ತು. ಅವ್ರುಗಳು ಹೇಳಿದ್ರು ಕೂಡ ನೋವಾಗ್ತಿರ್ಲಿಲ್ಲ. ಆದರೆ ಈಗ ಫ್ರೀ ಆಗಿದ್ದೀನಿ. ವಯಸ್ಸು 35 ಆದರೂ ಕೂಡ ನೋಡೋದಕ್ಕೆ ಸುಂದರವಾಗಿದ್ದೀನಿ. 25ರ ತರುಣಿಯಂತೆ. ಮನೆಗೆ ಬಂದಾಗ ಸಡನ್ನಾಗಿ ನನಗೆ ನೆನಪಾಯಿತು. ಒಂದೇ ಒಂದು ದಿನ ಕೂಡ ಅಪ್ಪ ಅಮ್ಮ ನನ್ನ ಮದುವೆ ಬಗ್ಗೆ, ನನ್ನ ಖುಷಿ ಬಗ್ಗೆ ಮಾತೇ ಆಡಿಲ್ಲ. ಯಾವಾಗಲೂ ತಂಗಿ ಮದುವೆ, ತಮ್ಮನ ಮದುವೆ, ಇನ್ನೊಬ್ಬ ತಮ್ಮನ ಮದುವೆ ಅಂತ. ಈ ಮಧ್ಯೆ ಹೊಸ ಮನೇನ ಕೂಡ ನನ್ನ ಸಂಪಾದನೆಯಲ್ಲೇ ಕಟ್ಟಿಸ್ಕೊಂಡ್ರು. ಅವ್ರು ಇರೋದಕ್ಕೆ ಒಂದು ಮನೆ ಆದರೆ ಬಾಡಿಗೆಗೆ 2 ಮನೆ, ತಿಂಗಳಿಗೆ 25,000 ಬಾಡಿಗೆ ಬರುತ್ತೆ. ಅಪ್ಪ ಅಮ್ಮನ ಜೀವನಕ್ಕೆ ಸಾಕು ಅಲ್ವಾ? ಮತ್ತು ನಾನು ಇನ್ಯಾಕೆ ಅವ್ರಿಗಾಗಿ ದುಡಿಬೇಕು? ತಮ್ಮಂದರು, ಅವ್ರ ಹೆಂಡ್ತೀರು, ನನ್ನ ತಂಗಿ ಮತ್ತು ಅವಳ ಗಂಡ ಪರಸ್ಪರ ದುಡಿತಾ ಇದ್ದಾರೆ. ನಾನು ಯಾಕೆ ಒಂಟಿ ಆಗಿರಲಿ? ಯಾವಾಗಲೂ ಶನಿವಾರ ಭಾನುವಾರ ಮನೆಗೆ ಬರ್ತಿದ್ದವಳು ಇಂದು ಗುರುವಾರವೇ ಮನೆ ಕಡೆ ಹೆಜ್ಜೆ ಹಾಕ್ತೆ. ಮನೆ ಒಳಗಡೆ ಹೋಗಿಲ್ಲ. ಆಗಲೇ ಮನೆಯಲ್ಲಿ ತುಂಬ ಜನರು ಇರೋ ರೀತಿ ಅನ್ನಿಸ್ತು. ಹೊರಗಡೆ ತುಂಬ ಚಪ್ಪಲಿಗಳು ಇದ್ವು. ಜೋರಾಗಿ ನಗ್ತಾ ಇದ್ರು. ನಾನು ಚಪ್ಪಲಿನ ಬಿಟ್ಟು ಒಳಗೆ ಹೋಗಬೇಕು. ಅಷ್ಟರಲ್ಲಿ ಒಬ್ಬ ತಮ್ಮ ಅಂತಾನೆ, ಅಕ್ಕನ ಮದುವೆನ ಮಾಡೋದು ಬೇಡ ಅಪ್ಪ, ಅವಳಿಗೆ ಮದುವೆ ಆದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ತಂಗಿ ಹೇಳ್ತಾಳೆ, ವಯಸ್ಸಾಯಿತು, ಇನ್ನವಳನ್ನು ಯಾರು ಮದುವೆ ಆಗ್ತಾರೆ? ಅವಳು ಸಂಪಾದನೆ ಮಾಡಿದ ದುಡ್ಡೆಲ್ಲ ನಮಗೇನೆ. ಅದಕ್ಕೆ ಅವಳ ಎದುರಿಗೆ ತುಂಬ ನಾಟಕ ಆಡಿ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಅಮ್ಮ ಹೇಳಿದ್ಲು. ಆಗ ಅಪ್ಪ ಹೇಳ್ತಾನೆ, ಅವಳು ನಮ್ಮ ಮಗಳಲ್ಲ, ನನ್ನ ಅಣ್ಣನ ಸಂಬಂಧಿಕರ ಮಗಳು. ಆ ಮಗುವಿನ ಹೆಸರಲ್ಲಿ ಆಸ್ತಿ ಇದೆ ಅಂತ ಕೊಟ್ಟರು. ನಂತರ ತಿಳಿತು ಸುಳ್ಳು ಹೇಳಿ ಕೊಟ್ಟಿದ್ದಾರೆ ಅಂತ. ಅಷ್ಟರಲ್ಲಿ ಸ್ವಲ್ಪ ದೊಡ್ಡವಳಾಗಿದ್ಲು. ಮನೆ ಕೆಲಸನೂ ಮಾಡ್ತಿದ್ಲು. ನೀವುಗಳು ಹಿಂದಿಂದೇನೆ ಹುಟ್ಟಿದ್ರಿ. ನಿಮ್ಮಮ್ಮನ ಕೈಯಲ್ಲಿ ಕೆಲಸನೇ ಆಗ್ತಿರ್ಲಿಲ್ಲ. ಅದಕ್ಕೆ ಇಟ್ಕೊಂಡ್ವಿ. ದಿನಗಳು ಕಳೆದಂತೆ ಅವಳೇ ಜವಾಬ್ದಾರಿಯಿಂದ ದುಡಿದು ನಮ್ಮನ್ನು ಸಾಕ್ತಿದ್ಲು. ನಾವು ಮಾಡ್ತಾ ಇದ್ದಿದ್ದು ಒಂದೇ, ನಮ್ಮನ್ನು ಕ್ಷಮಿಸು ಮಗಳೇ, ನಮಗೆ ದುಡಿಯೋದಕ್ಕೆ ಸಾಧ್ಯ ಇಲ್ಲ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಈ ರೀತಿಯ ನಾಟಕ ಆಡ್ತಿದ್ವಿ. ನಮ್ಮನ್ನು ನಂಬಿ ನಮಗಾಗಿ ದುಡಿದ್ಲು. ಅಲ್ಲೇ ಕೆಳಗೆ ಕುಸಿದೆ. ಪಕ್ಕ ಇದ್ದ ಪಾಟ್ ಕೆಳಗೆ ಬಿತ್ತು. ಒಳಗಿದ್ದವರೆಲ್ಲ ಹೊರಗಡೆ ಓಡ್ ಬಂದರು ಶಬ್ದ ಕೇಳಿ. ಅವರೆಲ್ಲ ನನ್ನನ್ನು ನೋಡಿ ಮುಖ ಕಪ್ಪಗೆ ಮಾಡಿಕೊಂಡ್ರು. ಇವಳು ನಮ್ಮ ವಿಷಯಗಳನ್ನು ಕೇಳಿಸ್ಕೊಂಡಿದ್ದಾಳೆ ಅಂತ ಪೇಚಾಡಿದ್ರು. ನನ್ನನ್ನು ಮೇಲೆ ಇಳಿಸೋದಕ್ಕೆ ಯಾರೂ ಬರಲಿಲ್ಲ. ನಿಧಾನವಾಗಿ ನಾನೇ ಮೇಲೆದ್ದು ಅಪ್ಪ ಅಮ್ಮನ ಹತ್ರ ಬಂದು ಕೇಳಿದೆ, ನಿಜವಾಗ್ಲೂ ಹೇಳಿ, ನೀವು ನನ್ನ ಅಪ್ಪ ಅಮ್ಮ ಅಲ್ವಾ ಅಂತ. ಆಗ ಅವರಿಬ್ಬರು ಯಾವುದೇ ಮುಜುಗರನೂ ಇಲ್ಲದೆ ತಲೆ ಆಡಿಸಿದ್ರು. ಆಶ್ರಯ ಕೊಟ್ಟಿದ್ದೀವಿ, ಅಷ್ಟು ಸಾಕಲ್ವಾ? ನನಗಿರೋದು 3 ಜನ ಮಕ್ಕಳು. ನಾವು ನಿನಗೆ ಆಶ್ರಯ ಕೊಟ್ಟಿದ್ದಕ್ಕೆ ಜೀವನ ಪರ್ಯಂತ ನಿನ್ನ ಬದುಕನ್ನು ನಮಗಾಗಿ ಮುಡುಪಾಗಿಡಬೇಕು. ಇನ್ನೂ ಅವ್ರಿಗೆ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡು ನಾನು ನನ್ನ PGಗೆ ಬಂದುಬಿಟ್ಟೆ. ಬರಬೇಕಾದಾಗ ಯಾರೂ ಕೂಡ ಇರು, ಹೋಗಬೇಡ ಅಂತ ಒಬ್ಬರೂ ಹೇಳಲಿಲ್ಲ. ಅವ್ರಿಗೂ ಗೊತ್ತಿತ್ತು ಅವ್ರು ಎಷ್ಟು ಹೇಳಿದ್ರು ಇವಳು ಒಪ್ಪೋದಿಲ್ಲ ಅಂತ. TV ನೋಡ್ತಾ ಇದ್ದೆ. ಅಲ್ಲಿ 40 ವರ್ಷದ ಹುಡುಗಿ ಅದೇ ವಯಸ್ಸಿನ ಹುಡುಗನ್ನ ಮದುವೆ ಆಗ್ತಿದ್ಲು. ಮದುವೆ ವಯಸ್ಸಲ್ಲಿ ಮದುವೆ ಆಗೋ ಆಲೋಚನೆ ಇರಲಿಲ್ವಂತೆ. ವಯಸ್ಸಾದ ಮೇಲೆ
ಆಸೆ ಪಟ್ಟು ಆಗ್ತಿದ್ದಾಳೆ ಅಂತ. ನನಗೀಗ 35 ಅಷ್ಟೇ, ನಾನು ಕೂಡ ಮದುವೆ ಆಗ್ಬೋದು ಅಲ್ವಾ ಅಂತ ನನ್ನ ವಯಸ್ಸಿಗೆ ಅನಿಸ್ತು. ಅನಿಸಿದ ತಕ್ಷಣ ಮನಸ್ಸು ಚಿಟ್ಟೆಯಂತೆ ಹಾರಾಡ್ತು ಖುಷಿಯಿಂದ. ಅದೇ ಖುಷಿಯಲ್ಲಿ ಇದ್ದವಳಿಗೆ ಕಾಲ್ ಬಂತು. ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ. ಯಾರು ಅಂತ ಕೆಳಗೆ ಹೋಗಿ ನೋಡಿದಾಗ ಅವ್ರ ಹೆಂಡತಿ, ಅವ್ರ ಜೊತೆ ಒಬ್ಬ ಸುಂದರವಾದ ಹುಡುಗ ಕೂಡ ಬಂದಿದ್ದ. ನಾನು ಆಶ್ಚರ್ಯದಿಂದ ಕೇಳಿದಾಗ ನಿನ್ನನ್ನು ನೋಡೋದಕ್ಕೆ ಅಂತ ಬಂದ್ವಿ ಅಂತ ಹೇಳಿ ಬಗೆ ಬಗೆಯ ತಿಂಡಿಗಳನ್ನು ಹಣ್ಣುಗಳನ್ನು ನನ್ನ ಕೈಗೆ ಕೊಟ್ಟರು. ಅಲ್ಲೇ ಕೂರಿಸ್ಕೊಂಡು ತಲೆ ಸವರಿ ಮಾತಾಡ್ತಿದ್ರು. ನಿನ್ನ ಜವಾಬ್ದಾರಿ ಎಲ್ಲ ಮುಗೀತು, ಇನ್ನು ಎಷ್ಟು ವರ್ಷ ಕಷ್ಟಪಡ್ತೀಯ? ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋರು, ನಿನಗಾಗಿ ಬದುಕೋರು ಬೇಡವಾ? ಮದುವೆ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತ ಹೇಳಿದಾಗ, ನನ್ನನ್ನು ಯಾರು ಮದುವೆ ಆಗ್ತಾರೆ? ನನ್ನಂತೆ ಹಿಂದೆ ಮುಂದೆ ಇಲ್ಲದವಳನ್ನು ಅವ್ರ ಪಕ್ಕ ನಿಂತಿದ್ದ ಸುಂದರವಾದ ಗಂಡಸು ಹೇಳ್ತಾನೆ ನಾನು ಮದುವೆ ಆಗ್ತೀನಿ ಅಂತ. ನಾನು ಆಶ್ಚರ್ಯದಿಂದ ನೋಡಿದೆ. ಆಗ ಸರ್ ಹೇಳಿದ್ರು, ಇವನು ನನ್ನ ಮಗ, ಅಮೇರಿಕಾದಲ್ಲಿ ಓದ್ತಾ ಇದ್ದ, ಮದುವೆ ಬೇಡ ಅಂತ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಮೊನ್ನೆ ನಿನ್ನ ಕಂಪನಿಗೆ ವಿಸಿಟಿಗೆ ಬಂದಿದ್ನಂತೆ. ನೀನವನನ್ನು ಸರಿಯಾಗಿ ಗಮನಿಸಿಲ್ಲ. ಆಗ ನನ್ನ ಬಳಿ ಬಂದು ಕೇಳ್ದ, ನೀವು ಓದಿಸಿದ ಹುಡುಗಿ ಅವಳೇ ಅಲ್ವಾ? ನನಗವಳು ತುಂಬ ಇಷ್ಟ ಆಗಿದ್ದಾಳೆ. ಅವಳನ್ನು ನೋಡಿದ ತಕ್ಷಣ ಅವಳಿಗಿನ್ನೂ ಮದುವೆ ಆಗಿಲ್ವಂತೆ. ನನಗೂ ಕೂಡ 38 ವರ್ಷ ವಯಸ್ಸು. ಅವಳೊಪ್ಪಿದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ದ. ಅವನೇ ಇಷ್ಟಪಟ್ಟ ಮೇಲೆ ಕೇಳೋಣ ಅಂತ ಬಂದ್ವಿ. ಅವನ ಮುಖನ ತಲೆ ಎತ್ತಿ ನೋಡೋದಕ್ಕೂ ಕೂಡ ನನಗೆ ನಾಚಿಕೆ ಆಗ್ತಿತ್ತು. ನೀವು ಹೇಗೆ ಹೇಳಿದ್ರೆ ಹಾಗೆ. ನನ್ನ ಬಗ್ಗೆ ಚಿಂತೆ ಮಾಡೋರು ಯಾರೂ ಇಲ್ಲ ನಿಮ್ಮನ್ನು ಬಿಟ್ಟು. ಅಪ್ಪ ಅಮ್ಮ ತಮ್ಮಂದರು ತಂಗಿ ಮಾಡಿದ ಕೆಲಸನ ಅವರ ಬಳಿ ವಿವರವಾಗಿ ಹೇಳಿ ಎಮೋಷ್ನಲ್ ಆಗಿ ಅಳೋದಕ್ಕೆ ಶುರು ಮಾಡಿದೆ. ಆಗವ್ರುಗಳು ನನ್ನನ್ನು ಸಮಾಧಾನ ಮಾಡಿದ್ರು. ಸರ್ ತುಂಬ ಕೆಮ್ತಾಯಿದ್ರು. ಆಗ ಅವ್ರ ಹೆಂಡತಿ ಮಾತ್ರೆ ತಗೊಂಡು ಬರೋಣ ಅಂತ ಹೊರಗೋದ್ರು. ಇಬ್ಬರು ಸರ್ ಮಗನ ಜೊತೆ ನಾನು ಮಾತಾಡಲಿ ಅಂತ ಇರಬಹುದು. ಅವ್ರ ಅಪ್ಪ ಅಮ್ಮ ಹೋದ ತಕ್ಷಣ ಅವ್ರ ಮಗ ನನ್ನನ್ನು ಎದುರುಗಡೆ ಇರೋ ಚೇರಲ್ಲಿ ಆರಾಮಾಗಿ ಕೂತ್ಕೊಂಡ. ನನಗೆ ಇನ್ನೂ ಭಯ ಜಾಸ್ತಿ ಆಯಿತು. ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಅವ್ರು ನನ್ನ ಕೈನ ಹಿಡ್ಕೊಂಡು, ನೀನನ್ನು ಒಂದೆರಡು ಬಾರಿ ಅಪ್ಪನ ಫೋನಲ್ಲಿ ನೋಡಿದ್ದೆ, ಅಲ್ಲಿ DPಯಲ್ಲಿ ನಿಮ್ಮ ಫೋನ್ನ ನೋಡಿ ಎಷ್ಟು ಸುಂದರವಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ಆಫೀಸಲ್ಲಿ ನೋಡಿದಾಗ ಇನ್ನೂ ಇಷ್ಟ ಆದ್ರಿ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಬಗ್ಗೆ ಅಪ್ಪ ಪ್ರತಿ ಬಾರಿ ಹೇಳ್ತಿದ್ರು. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಅಪ್ಪ ಅಮ್ಮ ತಂಗಿ ತಮ್ಮಂದ್ರನ್ನ ನೋಡ್ಕೊಳ್ಳೋ ಬಗ್ಗೆ, ಅವ್ರಿಗಾಗಿ ಬದುಕನ್ನು ತ್ಯಾಗ ಮಾಡಿದ್ರ ಬಗ್ಗೆ. ಎಲ್ರಿಗೂ ನೀವು ನಿಮ್ಮ ಬದುಕನ್ನು ತ್ಯಾಗ ಮಾಡಿ ನಿಮ್ಮ ಸ್ವಂತ ಬದುಕನ್ನು ನೋಡಲೇ ಇಲ್ಲ. ಲಕ್ಷ ಲಕ್ಷ ಸಂಬಳ ಬಂದರೂ ಅದಕ್ಕಾಗಿ ನನಗನ್ನಿಸ್ತು ನಿಮ್ಮಂತಹ ತ್ಯಾಗಮಯಿಯನ್ನು ಮದುವೆ ಆಗಬೇಕು ಅಂತ ಆಸೆ ಆಯಿತು. ಅವರ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ಪಟಪಟನೆ ಸುರಿತಿತ್ತು. ಅವ್ರ ಕೈ ಮೇಲೆ ಅವ್ರು ನನ್ನ ಕಣ್ಣೀರನ್ನು ಹೊರಿಸಿದ್ರು. ಇನ್ನೆಂದೂ ಕೂಡ ಈ ಮುದ್ದಾದ ಕಣ್ಣುಗಳಿಂದ ಕಣ್ಣೀರು ಬರದೇ ಇರೋ ರೀತಿ ನಾನು ನೋಡ್ಕೋತೀನಿ. ನಿಮ್ಮ ಬದುಕಲ್ಲಿ ಬರೋದಕ್ಕೆ ನಂಗೆ ಒಂದೇ ಒಂದು ಅವಕಾಶ ಮಾಡಿಕೊಡ್ತೀರಾ? ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರಾ. ಇನ್ಮೇಲೆ ನಾನು ನಿಮ್ಮನ್ನು ತಲೆ ಮೇಲೆ ಇಟ್ಕೊಂಡು ರಾಣಿ ಥರ ನೋಡ್ಕೋತೀನಿ ಅಂತ ಅವ್ರು ಹೇಳ್ತಿದ್ರು. ಇನ್ನೂ ನನ್ನ ಕೈಯಲ್ಲಿ ತಡೆಯೋದಕ್ಕೆ ಸಾಧ್ಯ ಇಲ್ಲದೆ ಅವರನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ. ಆ ಅಪ್ಪಗೆ ಒಂದು ಗಂಡಸಿನ ಜೊತೆ ಮೊದಲ ಅಪ್ಪುಗೆ ಆಗಿತ್ತು. ನನಗದಲ್ಲಿ ಒಂಥರ ಕಂಫರ್ಟ್ ಇತ್ತು. ನನ್ನಲ್ಲಿದ್ದ ಇನ್ಸೆಕ್ಯೂರಿಟಿ, ದುಃಖ, ಕಷ್ಟ, ನೋವು ಎಲ್ಲನೂ ಸಂಪೂರ್ಣವಾಗಿ ಕ್ಷಣದಲ್ಲಿ ಮರೆಯಾಯಿತು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.